ನಮಸ್ತೆ. ಮೀಡಿಯಾ ಪ್ರಿಂಟ್ ಮೀಡಿಯಾ ಅವ್ರಿಗೆ ಸ್ವಾಗತ ಕೋರುತ್ತಾ ಬಿಜಾಪುರ ನಗರ ಮತಕ್ಷೇತ್ರದ ಮತದಾರಗೆ ಬಿಜಾಪುರ ಸಿಟಿದೊಳಗೆ ಯಾರದಾರ ಅವ್ರಿಗೆ ಮತ್ತು ಇದ್ದವ್ರಿಗೆ ಬಿಜಾಪುರ ಸಿಟಿ ನಿಜವಾಗಿದ್ದವ್ರಿಗೆ ಯಾರಿಗೂ ವೋಟರ್ಸ್ಗೆ ತೊಂದರೆ ಮಾಡಬೇಡ್ರಿ. ಸತ್ತವ್ರದ್ದು ಡಬಲ್ ಇದ್ದವರು ಡುಪ್ಲಿಕೇಟ್ ಬೇರೆ ಕಡೆಯಿಂದ ಬಂದು ಅಲ್ಲೊಂದು ಹೋಟ್ ಇಲ್ಲೊಂದು ಹೋಟ್ ಅದ ಅಂಥವ್ರದ್ದು ಕಟ್ ಮಾಡ್ರಂತ ನಾವು ಒಂದು ಮನವಿ ಪತ್ರ ಕೊಟ್ಟೀವಿ, ಹೇಳೀವಿ. ಈ ಸಿದ್ಧಸಿರಿ ಅವರು ಡುಪ್ಲಿಕೇಟ್ ಹೋಟ್ ಮಾಡ್ಕೋತ ಬೇರೆ ಕಡೆಯಿಂದ ಹೋಟ್ ತಂದು ಇಲ್ಲಿ ಶಿಫ್ಟಿಂಗ್ ಅಂತ ಮಾಡಲಿ, ಅವ್ರ ಮನೆ ಇದ್ದವ್ರದ್ದು ಮಾಡಲಿ, ಬೇರೆಯವ್ರ ಕಡೆಯಿಂದ ಬಂದವ್ರದ್ದು ಅಲ್ಲಿನೂ ಹೋಟ್ ಇಲ್ಲೂ ಹೋಟ್ ಮಾಡ್ಲಾಕತ್ತಾರ. ಅವು ಎಲ್ಲ ಹೋಟ್ ಹೋಗ್ತಾವಂತ ನಮ್ಮ ಬಿಜಾಪುರ ನಗರ ಶಾಸಕರು ಗಾಬರಿ ಆಗ್ಯಾರ. ನಾ ಯಾರಂತ ಕೇಳ್ತಾರೆ. ನಾರೇ 86,000 ಹೋಟ್ ತೊಗೊಂಡು ನಾ ಬಿದ್ದಾವದೀನಿ. ಏನು ಅವ್ರೇನು 10, 20, 30 ಸಾವಿರಲೇ ಲೀಡ್ಲೇ ಬಂದಿಲ್ಲ. ಬರೀ 6,000ಲಿಂದ ಪಟ್ಟು ಸರ್ತಿ ಬಂದಾರ. 5,000ಲೇ ಎರಡನೇ ಸರ್ತಿ 2,000ಲೇ ಬಂದಾರ. ಏನು 10 ಲೀಡ್ಲೇ ಬಂದಿಲ್ಲ. ಇದು ಬಿಜಾಪುರ ಸಿಟಿ ಎಲ್ಲಾರ್ದದ. ಯಾರಿಲ್ಲಿ ಹುಡ್ತಾರ ಈ ದೇಶನೂ ಅವ್ರದ್ದದ, ಹುಟ್ಟಿದವ್ರೂ ಇಲ್ಲಿ ಅವರೇ ಅದಾರ. ಇಲ್ಲಿದ್ದವ್ರದ್ದು ಬಿಜಾಪುರ ಅದ. ಯಾರು ನೀವು ಬಿಜಾಪುರದೊಳಗೆ ಹಿಂದುತ್ವ ಅಂಥೇಳಿ ಮತ್ತು ಹೇಳ್ತಾರೆ. ಒಂದು ಕಡೆ ಏನು ಹೇಳ್ತಾರೆ, ನಾ ಗುಂಡಾ ಅದೀನಿ ಅಂತ ಹೇಳ್ತಾರೆ. ಹಮೀದ್ ಮುಷರಿಫ್ ಅವ್ರು ಗುಂಡಾ ಅದ. ನಾ ಗುಂಡಾ ಇಲ್ರಿ ಬಸನಗೌಡ್ರ. 30-40 ಕೇಸ ನನ್ನ ಮ್ಯಾಗಿಲ್ಲ. ಆ್ಯಕ್ಚುಲಿ ಗುಂಡಾ ಇದ್ದಿದ್ದವರು ನೀವು. ನನ್ನ ಮ್ಯಾಗ ಒಂದು ಕೇಸ್ ಇಲ್ಲ. ಮತ್ತು ಬಿಜಾಪುರದೊಳಗೆ ಇಷ್ಟು ಸುಂದರ ಮಾಡ್ಯಾರ. ಅವ್ರು ಬಂದ ಮ್ಯಾಗ ಏನೂ ಅನಾಹುತ ಆಗಿಲ್ಲಂತ್ರಿ. ಮಸ್ತ್ ಉಸ್ತಾದ್ ಸಾಹೇಬರು ಮಿನಿಸ್ಟರ್ ಇದ್ದರು, ಏನಾರೇ ಆಯ್ತು. ಉಸ್ತಾದ್ ಸಾಹೇಬ್ ಆಗ ನಾನು ಪಟ್ಟಣ್ ಶೆಟ್ಟಿ ಸಾಹೇಬ್ರಿದ್ದರು, ಅವರು ಮಿನಿಸ್ಟರ್ ಇದ್ದರು BJPಲಿಂದ. ಅವರು 2 ಸರ್ತಿ ಅರಸ್ ಬಂದರು, ಏನಾರೇ ಆಯ್ತು. ಈ ಬಸನಗೌಡರು ಬರ್ಲಾಕ ಕಲ್ಲು ಹೊಡಿಸೋರು ಇವರು, ಟ್ರೇನ್ ಸುಡ್ಸೋರು ಇವರು, ಓಡ್ ಹೋಗಾರು ಇವರು. ಮತ್ತು ಒಂದು ಕಡೆ ನನಗೆ ಹಚ್ತಾರೆ, ಯಾರು ಕೆಂಗನಾಳ್ಗೆ ನಾ ಅಂಜಿನಂತ ಅಂಜಿ ಓಡ್ ಹೋಗಿನಂತ. ಈ ಕಡೆ ನಾ ಗುಡ್ಡ ಅಂದಿನಂತೀರಿ, ಈ ಕಡೆ ಕೆಂಗನಾಳು ನೋಡಿ ಅಂಜಿ ಹೋಗಿನಂತೀರಿ. ಏನು ತಲೆಯಾಗ ಸಿದ್ಧಸಿರಿದು ರೊಕ್ಕ ಭಾಳ ಅದಾವೇನ? ಯಾರ್ದಾರೆ ರೊಕ್ಕ, ಯಾರ್ದಾರೆ ಮಾತು? ಏನು ತಲೆಯಾಗ ರೊಕ್ಕ ತುಂಬಾವ, ಏನು ಭೂಸ ತುಂಬೈತಿ? ಈ ಕಡೆ ಕೆಂಗನಾಳು ನೋಡಿ ನಾ ಅಂಜಿ ಹೋಗಿನಂತ, ಆ ಕಡೆ ನಾ ಗುಂಡ ಅದೀನಂತ. ಇದು ಏನು ನಾಲ್ಗೆ ಮಾತಾಡೋದು? ಏನು ತಲೆಯಾಗ ಏನಾರೇ ಅದ? ಏನು ಬ್ಯಾರೇದು ಏನಾರೇ ತುಂಬ್ಕೊಂಡು ರೊಕ್ಕ ತುಂಬ್ಕೊಂಡಿರಿ ಸಿದ್ಧಸಿರಿದು? ಯಾರೇ ಎಪ್ಪಡಿ ಇಟ್ಟಾರ, ಯಾರೇ ರೊಕ್ಕ ತಿನ್ಲಾಕತ್ತಾರ, ಸಿದ್ಧಸಿರಿ ಅವ್ರಿಗೆ ತಂದು ಕೆಲಸ ಹಚ್ಚಲಾಕತ್ತಾರ. ಆರೆ ಬ್ಯಾಂಕರೇ ಡೂಬಾಗೋದು ಘಟ್ಟಾಗೈತಿ. ಮತ್ತು ಆ ಮಂದಿನೇ ಬಂದು ಇಲ್ಲಿ ಕೆಲಸ ಮಾಡ್ಲಾಕತ್ತಾರಂದ್ರೆ ಇವ್ರ ಬಲ್ಲಿ ಪಾರ್ಟಿ ಕಾರ್ಯಕರ್ತೆ ಇಲ್ಲ. ಮತ್ತು BJPದೊಳಗದಿನ BJP ಅವ್ರು ನೀವು ಘಟ್ಟಾಗಿ BJP ಅವರೇ ನಿಮ್ಗೆ ಒದ್ದು ಹೊರಗೆ ಹಾಕ್ಯಾರ. ಮತ್ತು BJPದ ಹೆಸರು ತಗೋತೀರಿ. ಆ BJP ಪಾರ್ಟಿಯಾಗಿದ್ರೆ ಮತ್ತೊಮ್ಮೆ ಹೇಳ್ತಾರೆ, ಅವ ಯಾರು? ನಾ ಯಾರದೀನಿ ರೀ ಬಸನಗೌಡ್ರ? 85,000 ಹೋಟ್ ತಗೊಂಡಿನಿ.
ನನಗೆ ಹಿಂದೂ ಮುಸ್ಲಿಮ್ ಸಿಖ್ ಇಸಾಯಿ ಎಲ್ಲರೂ ಓಟ್ ಹಾಕ್ಯಾರ. ಅವ್ರ ಸಲುವಾಗಿ ಅವ್ರ ಓಟ್ ನೀವು ಕಟ್ ಮಾಡ್ಲಾಕೆ ಹೊಂಟಿರಿ. ನಮ್ಮದು ಬರೀ 2 ಓಟಿದ್ದು, ಉಳ್ಕಿದ ಮಂದಿದ್ದು ಓಟಿದ್ದು. ಯಾಕಂದ್ರೆ ಅವ್ರಿಗೆ ಓಟ್ ಯಾವ ಬರೋಂಗಿಲ್ಲ. ಹಿಂದೂ ಮಂದಿದ್ದು ಓಟ್ ಕಟ್ ಮಾಡ್ಲಾಕೆ ಹೋಗಬೇಡ್ರಿ. ಅದು ಕಟ್ ಮಾಡ್ಲಾಕೆ ಕೊಡೋಂಗಿಲ್ಲ. ಹಿಂದೂ ಮಂದಿನೂ ನನ್ನ ಅಣ್ಣತಮ್ರದಾರ, ಅವ್ರ ಸಲುವಾಗಿ ನಾನು ಓಟ್ ಹಾಕ್ಯಾರ, ಅವ್ರ ಸಲುವಾಗಿ ನಾನು ಜೀವ ಕೊಡ್ತೀನಿ. ನೀವು ಹಿಂದೂ ಮುಸಲ್ಮಾನ್ ಪಾಕಿಸ್ತಾನ ಮಾಡ್ಲಾಕೆ ಹೋಗಬೇಡ್ರಿ. ಇದು ಇಂಡಿಯಾ ಅದ, ಇದು ಕರ್ನಾಟಕದೊಳಗೆ, ಇದು ಬಿಜಾಪುರ ಸಿಟಿ ಅದ, ಇದು ಸಿದ್ದೇಶ್ವರ ಸ್ವಾಮಿಗಳ ಊರದ, ಇದು ಬಸವ ನಾಡದ, ಇದು ಸೂಫಿ ಸುಂತರ ನಾಡದ. ಇಲ್ಲಿ ಹಿಂದೂ ಮುಸಲ್ಮಾನವಾಗಿ ಅವ ಒಂದು ನಮ್ಮ ಕೆಂಗನಾಳ ಗಂಜ, ನಿಮ್ಮ ಅಪ್ಪ ಗಂಜಿಲ್ವ ಬಸನಗೌಡ, ನಿನಗೇನು ಅಂಜಿಲ್ಲ. ನೀ ಏನು ಹೇಳ್ತೀನಿ, ನಿಮ್ಮ ಅಪ್ಪ ಹೇಳ್ತೀನಿ, ಅದು ನನಗೆ ಸರಿ ಹತ್ತಂಗಿಲ್ಲ. ನೀವೊಂದು MLA ಅದಿ, ಅದೇ ನೀ ಅಷ್ಟು ಕನ್ನಡ ಹಿಂದುತ್ವ ಮಾಡೋದಿದ್ರೆ ಒಂದು 4 ಫ್ಲೋರ್ದು ಎಲ್ಲರೇ ಒಂದು ಚಲೋ ಕನ್ನಡ ಶಾಲೆಯರೇ ಕಟ್ಟ್ಯಾರೇನ್ರಿ ಅವರು. ಭಾಳ ಆದ್ರೆ 5 ರೂಮ್ 4 ರೂಮ್ ಕಟ್ಟ್ಯಾರ. ಅದನ್ನು ಅವರು ಇಂಗ್ಲೀಷ್ ಶಾಲೆ ತೆಗ್ದಾರ, ಎಲ್ಲ ರೊಕ್ಕ ತೊಗೊಂಡು ಅಡ್ಮಿಷನ್ ಮಾಡ್ಕೋತಾರೆ. ಬಡವರು ನಿಮ್ಗೆ ಓಟ್ ಹಾಕ್ಯಾರ. ಬಡವ್ರ ಸಲುವಾಗಿ ಒಂದು ಬಿಜಾಪುರ ಸಿಟ್ಯಾಗ ಒಂದು 10-20 ಶಾಲೆ ಕಟ್ಟ್ರಿ, ಕನ್ನಡ ಶಾಲೆ. ಉರ್ದುವರೇ ನಾವು ನಿಮ್ಗೆ ಹೇಳಂಗಿಲ್ಲ, ನೀವೇನು ಕಟ್ಟೋದೂ ಬೇಡ. ಒಂದು ಬಡವ್ರು ನಿಮ್ಗೆ ಓಟ್ ಹಾಕ್ಯಾರ, ಎಲ್ಲ ಇಂಗ್ಲೀಷ್ ಶಾಲೆ ತೊಗೊಲಿಕ್ಕತ್ತೀರಿ, ರೊಕ್ಕ ತೊಗೋತೀರಿ, ಅಡ್ಮಿಷನ್ ಮಾಡಿಸ್ತೀರಿ. ಆ ಬಡವ್ರು ಏನು ಮಾಡಬೇಕು? ಶಾಲೆ ಕನ್ನಡ ಶಾಲೆ ಬೀಳಾಗಿ ಬಂದಾವ. ಆ ಶಾಲೆ ಒಂದು 20-30 ಶಾಲೆ ಚಲೋ 4 ಫ್ಲೋರ್ದು ಶಾಲೆ ಕಟ್ಟಿ ಆ ಬಡವ್ರ ಮಕ್ಕಳಿಗೆ ಅಭ್ಯಾಸ ಮಾಡ್ಲಾಕೆ ಕುಂದರ್ಸ್ರಿ. ಅದು ಬಿಟ್ಟು ಹಿಂದೂ ಮುಸಲ್ಮಾನ್ ಪಾಕಿಸ್ತಾನ ಯಾವಾಗ ತನ ಮಾಡೋರಿದ್ದು. ಮತ್ತು ನೀವು ತಂದಿದ್ದು ಹೊಟ್ಟೆ ತಂದಿಲ್ಲ ಅಂತ ಹೇಳ್ತೀರಿ. ಮತ್ತು ಸಿದ್ದೇಶ್ವರಿ ಅವ್ರಿಗೆ ಯಾಕೆ ಹಚ್ತೀರಿ? ನಿಮ್ಗೆ ಅಂಜಿಕೆ ಇರ್ಲಿಕ್ಕಂದ್ರೆ ಇಷ್ಟ್ಯಾಕೆ ನೀವು ಗಾಬರಿ ಆಗಿ ನಾವು ಹಿಂದುತ್ವ ಸಭೆ ಮಾಡೀವಿ, ಹಿಂದೂ ಸಭೆ ನೀವು ಮಾಡಿರಿ. ಹಿಂದೂ ಅವರು ನಮ್ಮವ್ರು ಅದಾರ. ನನಗೂ ಒಂದು 30,000 ಓಟ್ ಹಾಕ್ಯಾರ, ಅವರು ನಮ್ಮವ್ರು ಅದಾರ. ನೀವು ಇದು ಹಿಂದೂ ಮುಸಲ್ಮಾನ್ ಬಿಟ್ಟು ಬಿಡ್ರಿ. ಹಿಂದೂ ಮುಸಲ್ಮಾನ್ ಅನ್ನೋದು ಪಾಕಿಸ್ತಾನ ಅನ್ನೋದು, ಪಾಕಿಸ್ತಾನ್ಗೆ ಬಸನಗೌಡ್ರಿಗೆ ಲಿಂಕ್ ಅದ. ಯಾಕಂದ್ರೆ ಝಂಡಾ ಅವರೇ ಹಚ್ಚಾರ. ಅವ್ರಿಗೆ ಅದು ಚಟ ಹೋಗಂಗಿಲ್ಲ. ಮುಂಜಾನೆ ಅಂದ್ಕೊಳ್ಳೆ ಪಾಕಿಸ್ತಾನ ಇಂಡಿಯಾ ಇದೇ ಹೇಳ್ಕೊತ ಕುಂದಿರ್ತಾರೋ. ಅವ್ರ ಕೆಲಸ ಇಲ್ಲ, ಕೆಲಸ ಬೇಕಲ್ರಿ. ಈಗ ಓಟ್ ಕಟ್ ಆಗ್ತೈತೆ ಅಂತ ಗಾಬರಿ ಆಗಿ ತಿರ್ಗಾಳಕತ್ತಾರ. ಓಟ್ ಕಟ್ ಆಗೋದೇ ಇನ್ನೂ 2 ವರ್ಷ ಅದಿ ಅಂತ ಹೇಳಿಕತ್ತೀರಿ. ಈಗ ನೀವು ಹ್ಯಾಂಗೆ ಶಿಫ್ಟ್ ಮಾಡ್ತೀರಿ ನೋಡೋನು, ನಾವು ನೋಡ್ತೀವಿ. ಹ್ಯಾಂಗೆ ನೀವು ಬೇರೆ ಊರ್ಲಿಂದ ತರ್ತೀರಿ, ಯಾವ ಭೂತ್ಲಿಂದ ತರ್ತೀರಿ, ಯಾವ ಊರ್ಲಿಂದ ಯಾವ ಭೂತ್ಗೆ ಹಾಕ್ತೀವಿ, ಅದನ್ನು ನಾವು ನೋಡ್ತೀವಿ. ನಾವು ಅದಕ್ಕೆ ತಯಾರದೀವಿ. ಯುದ್ಧ ಮಾಡ್ತೀರಂತ ಅಮಾಯಕ ಮಕ್ಕಳಿಗೆ ತರಬೇಡ್ರಿ ಬಸನಗೌಡ್ರ. ನಿಮ್ಮ ಬಲ್ಲಿ ಎಷ್ಟು ಶಕ್ತಿ ಅದ ಬಾಯಿಗೆ ಬರ್ತೈತೆ ಅದು ಹೇಳೋದು. ನಮಗೂ ಮಗನ ಅಂದು, ನಿನಗೂ ಮಗನ ಅಂತೀವಿ. ನಿನ್ನ ಬಲ್ಲಿ ಎಷ್ಟು ಶಕ್ತಿ ಅದ. ನಾ ಕ್ಯಾಂಡಿಡೇಟ್ ಅದೀನಿ, ನನಗೆ ಓಪನ್ ಚಾಲೆಂಜ್. ನೀ ಯಾವಾಗ ಕರೀತಿ ನಿನ್ನ ಅವು ಮಕ್ಕಳು ಇರ್ತಾವೆ, ಅಮಾಯಕ ಮಕ್ಕಳಿಗೆ ತಗೋಬೇಡ್ರಿ. ಅವ್ರಿಗೆ ನೀವು ಮೈ ಮ್ಯಾಗ ಹೋಗ್ರಿ, ನೀವು ಜಗಳ ಮಾಡಿರಿ, ಅದು ಕಲಿಸ್ಬೇಡ್ರಿ. ಅದು ಒಂದು ನೀವು ಶಾಸಕರದಿರಿ, ಹಂಗೆ ಕಲಿಸು ಚಲೋ ಇಲ್ಲ. ನಿಮ್ಮ ಬಲ್ಲಿ ದಮ್ಮಿದ್ರೆ ನೇರ್ ನನ್ನ ಸವಾಲು ಮಾಡಿರಿ, ನೇರ್ ನಿಮ್ಗೂ ನಾನು ಬರ್ತೀನಿ. ಎಲ್ಲಿ ಕರಿತಿಯಲ್ಲ ಬರ್ತೀರಿ. ನಮ್ಮ CMಗೆ ಹೇಳ್ತಾರೆ, DK ಶಿವಕುಮಾರ್ಗೆ ಬಾ ಹೊರಗೆ ನೋಡ್ತೀನಿ, ನಿನ್ಗೆ ಚಾಲೆಂಜ್ ಮಾಡ್ತೀನಿ, ನೀ ಎಲ್ಲಿ ಕರಿತೀನಿ ನಾ ಬರ್ತೀನಿ. CMಗರೇ ಬಿಡು, ನೀ ಹೇಳ. ಅಮಾಯಕ ಮಕ್ಕಳಿಗೆ, ನಿನ್ನ ಮಕ್ಕಳಿಗೆ ಮನ್ಯಾಗ ಮಲ್ಗಿಸಿ ಅಮಾಯಕ ಮಕ್ಕಳಿಗೆ ಜೈಲ್ಗೆ ಹಾಕ್ತೀರಿ, ಜಗಳ ಮಾಡಿಸಿ. ಕಲಿಸ್ಬೇಡ್ರಿ, ಚಲೋ ಇಲ್ಲ. ನಿಮ್ದು ಬಲ್ಲಿ ದಮ್ಮಿದ್ರೆ ನಾನು ಕರೀರಿ. ನಾನು ನಮ್ಮ ಸಮಾಜದಿಂದ ನಾನು ನಿಂತೀನಿ, ನಾ ಒಬ್ಬನೇ ಬರ್ತೀನಿ. ನಾನು ನಿಮ್ಮ ಹುಡುಕಿ ಸಮಾಜಕ್ಕೆ ಯಾರಿಗೂ ಅನ್ನಂಗಿಲ್ಲ. ನೀವು ನನಗನ್ರಿ, ನಾನು ನಿಮ್ಗೆ ಅಂತೀನಿ. ನೇರವಾಗಿ ಪ್ರಶ್ನೆ ಮಾಡೋನು. ನಿಮ್ಮ ಬಲ್ಲಿ ಎಷ್ಟು ದಮ್ ಅದ ನಾವು ಮಾಡ್ತೀವಿ, ನಮ್ಮ ಬಲ್ಲಿ ಎಷ್ಟು ದಮ್ಮ ನೋಡೋನು. ನೀವು ಯುದ್ಧಕ್ಕೆ ತಯಾರಾಗಿ ಬರ್ರಿ. ನಿಮ್ಗೆ ಯಾರು ಬೇಡ ಅನ್ಲಕತ್ತಾರೆ, ಬೇಡ ಅನ್ಲಿಕ್ಕತ್ತೀವಿ. ಇನ್ನೂ 2 ವರ್ಷದ ನೋಡ್ತೀನಿ. ಈಗ ನೀವು ಮಂದಿಗೆ ಅಂಜಾಸಿ, ಅಮಾಯಕ ಮಂದಿಗೆ, ಆ ದಂಧ ಮಾಡೋ ಮಂದಿಗೆ ಅಂಜಿಸ್ಲಾಕತ್ತಾರೆ. ಯಾರು ಅಂಜಬೇಡ್ರಿ, ಎಲ್ಲರೂ ನಮ್ಮ ವೋಟರ್ಸ್ ಅದೀರಿ. ನೀವೇ ನಮ್ಮ ಮತದಾರ, ನೀವೇ ನಮ್ಮ ದೇವರು. ನಾವೇನು ಯಾ ಅಂಗಡಿಯವ್ರ ಬಲ್ಲಿ ಯಾರ ಬಲ್ಲಿ ರೊಕ್ಕ ತಗೊಂಡಿಲ್ಲ ಅಂಜಿಸ್ಲಾಕ. ಇದು ಬಿಡ್ರಿ. ಹಿಂದೂ ಮುಸಲ್ಮಾನ್ ಬಡೋದು
ಅಮಾಯಕ ಮಂದಿಗೆ ನಿಮ್ಮ ಮನೆಗೆ ಸುಡ್ತಾರೆ, ನಿಮ್ಮ ಮನೆ ಇದು ಎಲ್ಲ ಸುಡಿಸೋದು ಮಾಡಿಸೋದು ಎಲ್ಲ ನಿಮ್ಗದ. ಬಸವನಗೌಡರು ಒಬ್ಬನೇ ಮಾಡಿಸೋರು. ಇದು ಉಳ್ಕಿದವ್ರು ಯಾರು ಮಾಡೋಂಗಿಲ್ಲ. ಹಿಂದೂ ಮುಸಲ್ಮಾನ್ ಸಿಖ್ ಇಸಾಯಿ ಕಿಸನ್ ಯಾರೂ ಇಲ್ಲರಿ. ಮಾಡಿಸೋರು ಬಸವನಗೌಡರು ಒಬ್ಬರೇ. ಅವ್ರಿಗದು ಚಟ ಅದ. ಅವರು ರಾಜಕೀಯಕ್ಕೆ ಬರ್ಲಾಕ ಮುಂದೆ ನಾ ಇಲ್ಲೇ MLA ಆಗ್ತೀನಿ, ಇನ್ನೂ 2 ವರ್ಷದ ದೇವರೇ ಯಾರಿಗೆ ಹಿಡ್ತಾನೆ ಯಾರಿಗೆ ಹೋಯ್ತಾನೆ ಗೊತ್ತಾಗಂಗಿಲ್ಲ. ಇನ್ನೂ ಮುಂದದ ಯುದ್ಧಕ್ಕೂ ತಯಾರದೀವಿ, ಅದಕ್ಕೂ ತಯಾರದೀವಿ. ನೇರು ನಮ್ಗೆ ಕರೀರಿ, ನಾವು ಮುಡ್ತೀವಿ. ಬರೇ ಹಿಂದೂ ಮುಸಲ್ಮಾನ್ ಮಾಡೋದು ಬಿಡ್ರಿ. ಇದಕ್ಕೇನು ಫೈದೆ ಇಲ್ಲ. ನೀವು ಒಮ್ಮೆ ಎಲ್ಲ ಕಾಸ್ಟ್ ಅವ್ರು ತೊಗೊಂಡು ಎಲ್ಲ ಕಾಸ್ಟ್ ಅವ್ರಿಗೆ ಹೇಳ್ತೀರಿ, ಅವ್ರಿಗೆ ಏನಾರೇ ಒಂದು ಕಾಂಟ್ಯಾಕ್ಟ್ ಕೊಡ್ರಿ, ಅವ್ರಿಗೆ ದಂಧೆ ಮಾಡಲಾಕ ಹಚ್ಚಿರಿ, ಒಂದು ಫ್ಯಾಕ್ಟ್ರಿ ಮಾಡಿರಿ. ಬ್ಯಾಂಕ್ದೊಳಗರೆ FD 200 600 ಕೋಟಿ 800 ಬಡವ್ರಿಗೆ ಒಂದು 5-5 ಲಕ್ಷ ರೂಪಾಯಿ ದಂಧೆ ಮಾಡ್ಲಾಕ ಕೊಡ್ರಲ್ಲ. ಯಾಕೆ ಬಡವ್ರ ದಂಧೆ ಮಾಡಬಾರ್ದು? ಎಲ್ಲ ಕಾಸ್ಟ್ ಅವ್ರಿಗೆ ಕೊಡ್ರಿ. ನಮ್ಮ ಮಂದಿಯರೇ ಬರೋಂಗಿಲ್ಲ. ಎಲ್ಲ ಕಾಸ್ಟ್ ಅವ್ರಿಗೆ ಕೊಟ್ಟು ಅವ್ರು ದಂಧೆ ಮಾಡಿಸಿ ಒಂದು ಉದ್ಯೋಗ ಹಚ್ಕೊಡ್ರಿ. ಯಾರು ಬೇಡ ಅಂತಾರೆ?